ಸುಖ ಸಂಸಾರಕ್ಕೆ ಪುರುಷರು ಈ 5 ಸೂತ್ರಗಳನ್ನು ಪಾಲಿಸಲೇಬೇಕು. ಆಚಾರ್ಯ ಚಾಣಕ್ಯರು ಪುರುಷರ ಜವಾಬ್ದಾರಿಯ ಬಗ್ಗೆ ಅದ್ಭುತ ಸಂದೇಶ ನೀಡಿದ್ದಾರೆ. ಈ 5 ನಿಯಮಗಳನ್ನು ಪಾಲಿಸಿದರೆ ಸಂಸಾರದಲ್ಲಿ ಸುಖಶಾಂತಿ ನೆಲೆಗೊಳ್ಳುತ್ತದೆ ಎಂಬುದು ಆಚಾರ್ಯರ ಮಾತು. ಸಂಸಾರದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿರಬೇಕೆಂದರೆ ಸತೀಪತಿಯ ಪ್ರೀತಿ, ಹೊಂದಾಣಿಕೆ ಬಹಳ ಮುಖ್ಯ. ಕಷ್ಟಸುಖದಲ್ಲಿ ಜತೆಯಾಗಿದ್ದು ಒಟ್ಟಾಗಿ ಹೆಜ್ಜೆ ಇಟ್ಟಾಗ ಬದುಕು ಇನ್ನಷ್ಟು ಸಿಹಿಯಾಗಿರುತ್ತದೆ. ಇಂತಹ ಸಂಸಾರದ ಸಿಹಿಯನ್ನು ಅನುಭವಿಸಲು ಎಲ್ಲರೂ ಪ್ರಾಮಾಣಿಕತೆಯ ಹಾದಿಯಲ್ಲಿ ಸಾಗಬೇಕು ಮತ್ತು ಇರುವುದರಲ್ಲೇ ತೃಪ್ತಿಪಡುವಂತಹ ಮನೋಧರ್ಮವನ್ನು ಹೊಂದಿರಬೇಕು. ಅಂತೆಯೇ ಸುಖ ಸಂಸಾರಕ್ಕೆ ಪುರುಷರ ಜವಾಬ್ದಾರಿ ಏನು ಎಂಬುದನ್ನು ಆಚಾರ್ಯ ಚಾಣಕ್ಯರು ತಮ್ಮ ಅದ್ಭುತ ಸಂದೇಶಗಳಲ್ಲಿ ತಿಳಿಸಿದ್ದಾರೆ. ಚಾಣಕ್ಯರ ಸಂದೇಶ. ಚಾಣಕ್ಯರ ಸಂದೇಶ. ಆಚಾರ್ಯ ಚಾಣಕ್ಯ ಮಹಾನ್ ತತ್ವಜ್ಞಾನಿ, ಅದ್ಭುತ ಮಾರ್ಗದರ್ಶಕ ಕೂಡ ಹೌದು. ತಮ್ಮ ನೀತಿಶಾಸ್ತ್ರದ ಮೂಲಕವೇ ಚಾಣಕ್ಯರು ಅದ್ಭುತ ಸಂದೇಶ, ಜೀವನ ಮೌಲ್ಯದ ಸಾರವನ್ನು ಎಲ್ಲರಿಗೂ ತಿಳಿಸಿದ್ದಾರೆ. ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ವೈಯಕ್ತಿಕ ಬದುಕು, ಸ್ನೇಹ, ಕರ್ತವ್ಯ, ಸಂಪತ್ತು, ದಾಂಪತ್ಯದ ಸೂತ್ರ, ವ್ಯಾಪಾರ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಹೇಳಿದ್ದಾರೆ. ಇವರ ಸಂದೇಶಗಳನ್ನು ಪ್ರಾಮಾಣಿಕವಾಗಿ ಪಾಲಿಸಿಕೊಂಡು ಬಂದರೆ ಜೀವನದಲ್ಲಿ ಯಶಸ್ಸು, ಸುಖ, ನೆಮ್ಮದಿ ಗಳಿಸಲು ಸಾಧ್ಯ. ಇಲ್ಲಿ ಸುಖ ದಾಂಪತ್ಯಕ್ಕೆ ಪುರುಷರು ವಹಿಸಬೇಕಾದ ಜವಾಬ್ದಾರಿಗಳು, ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಚಾಣಕ್ಯರ ಸಂದೇಶಗಳನ್ನು ನೋಡೋಣ. ಮದುವೆ ಎಂಬುದು ಪ್ರತಿಯೊಬ್ಬರ ಬದುಕಿನ ಮಹತ್ವದ ಘಟ್ಟ. ಆದರೆ ಈ ದಾಂಪತ್ಯ ಸುಖವಾಗಿರಲು ಸತೀಪತಿಗಳಿಬ್ಬರ ಪಾತ್ರವೂ ಮಹತ್ವದ್ದು. ಗಂಡ ತನ್ನ ಪತ್ನಿಯನ್ನು ಪ್ರೀತಿಯಿಂದ ನೋಡಿಕೊಂಡಾಗ ಮಾತ್ರ ಆತನ ಸಂಗಾತಿ ಸಂತೋಷದಿಂದ ಇರಲು ಸಾಧ್ಯ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ. ನಿಷ್ಠೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಸುಖ ದಾಂಪತ್ಯಕ್ಕೆ ನಿಷ್ಠೆ ಬಲು ಮುಖ್ಯ. ಮನುಷ್ಯ ಯಾವಾಗಲೂ ನಿಷ್ಠೆಯಿಂದ ಇರಬೇಕು. ಸಂಬಂಧಗಳಿಗೆ ನಿಷ್ಠನಾಗಿರಬೇಕು. ತನ್ನ ಪತ್ನಿಗೆ ನಿಷ್ಠನಾಗಿರುವ ವ್ಯಕ್ತಿ ಯಾವಾಗಲೂ ಸಂತೋಷದ ಜೀವನವನ್ನು ನಡೆಸುತ್ತಾನೆ ಮತ್ತು ಪತ್ನಿಗೆ ಸದಾ ಬೆಂಬಲವಾಗಿ ಗಂಡ ಇರಬೇಕು. ಇದರಿಂದ ಸಂಸಾರ ಸುಗಮವಾಗಿ ಸಾಗುತ್ತದೆ. ಈ ಪ್ರಾಮಾಣಿಕ ಪ್ರೀತಿ ಮನೆಯಲ್ಲಿ ಖುಷಿಯನ್ನು ತುಂಬುತ್ತದೆ. ಈ ಖುಷಿ, ಪ್ರೀತಿ ಯಾವುದೇ ಕಷ್ಟಗಳನ್ನು ಜತೆಯಾಗಿ ಎದುರಿಸುವ ಶಕ್ತಿಯನ್ನು ನೀಡುತ್ತದೆ. ಎಲ್ಲದಕ್ಕಿಂತ ಹೆಚ್ಚು ಮಾನಸಿಕ ನೆಮ್ಮದಿ. ಮನೆಯಲ್ಲಿ ಪ್ರೀತಿ ತುಂಬಿದ್ದರೆ ನೆಮ್ಮದಿಗೇನೂ ಕೊರತೆಯಾಗದು. ಗೌರವಯುತ ನಡವಳಿಕೆ. ಗೌರವಾನ್ವಿತ ನಡವಳಿಕೆಯು ಸುಖ ಸಂಸಾರದ ಸೂತ್ರದಲ್ಲಿ ಪ್ರಮುಖವಾದದ್ದು. ಸತಿ, ಪತಿ ಇಬ್ಬರೂ ಪರಸ್ಪರ ಗೌರವದಿಂದ ಇರಬೇಕು. ಪತಿಯಾದವನು ತನ್ನ ಸತಿಯನ್ನು ಗೌರವಿಸಬೇಕು. ಆಕೆಯ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು. ತನ್ನನ್ನು ಗೌರವದಿಂದ, ಪ್ರೀತಿಯಿಂದ ನೋಡಿಕೊಳ್ಳುವ ಪತಿಯೊಂದಿಗೆ ಪತ್ನಿ ಇನ್ನಷ್ಟು ಸಂತೋಷದಿಂದ ಇರುತ್ತಾಳೆ. ಈ ಸಂತೋಷವೇ ಮನೆಯಲ್ಲಿ ಖುಷಿ ತುಂಬಿರುವಂತೆ ಮಾಡುತ್ತದೆ. ಎಲ್ಲಾ ಸಂಪತ್ತಿಗಿಂತ ದೊಡ್ಡದು ಮನೆಯಲ್ಲಿರುವ ಖುಷಿ. ಇಂತಹ ಪ್ರೀತಿ ಬದುಕನ್ನು ಇನ್ನಷ್ಟು ಸಿಹಿಯಾಗಿಸುತ್ತದೆ. ಪ್ರೀತಿಯಿಂದ ಒಬ್ಬರಿಗೊಬ್ಬರು ಬಲವಾಗಿ ಹೆಜ್ಜೆ ಇಡುವುದೇ ಜೀವನ. ಹಣದ ಹಿಂದೆ ಓಡಬೇಡಿ. ಇರುವುದರಲ್ಲಿಯೇ ತೃಪ್ತಿಪಡುವುದು ಜೀವನದಲ್ಲಿ ಬಹಳ ಮುಖ್ಯ. ಲಾಲಸೆ ಬದುಕಿನ ಖುಷಿಯನ್ನೇ ನುಂಗಿಹಾಕಬಹುದು, ಕಷ್ಟಗಳನ್ನು ತಂದೊಡ್ಡಬಹುದು. ಆಚಾರ್ಯ ಚಾಣಕ್ಯರ ಪ್ರಕಾರ ಪ್ರತಿ ಪುರುಷನೂ ತನ್ನ ಹೆಂಡತಿ ಮತ್ತು ಕುಟುಂಬದ ಪ್ರತಿಯೊಂದು ಆಸೆಯನ್ನು ಪೂರೈಸಲು, ಹಣ ಸಂಪಾದಿಸಲು ಶ್ರಮಿಸಬೇಕು. ಆದರೆ ಇದಕ್ಕಾಗಿ ಯಾವಾಗಲೂ ಹಣದ ಹಿಂದೆಯೇ ಓಡಬಾರದು. ಇರುವುದರಲ್ಲಿಯೇ ತೃಪ್ತಿಪಡುವುದು ಬಹಳ ಮುಖ್ಯ. ಇದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಆದರೆ ದುರಾಸೆ ನೆಮ್ಮದಿಯನ್ನು ಕೆಡಿಸಬಹುದು. ಅದೂ ಅಲ್ಲದೆ ಸದಾ ಹಣದ ಹಿಂದೆಯೇ ಓಡುತ್ತಿದ್ದರೆ ಕುಟುಂಬಕ್ಕೆ ಸಮಯ ನೀಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ಇದರಿಂದಲೂ ಸಂಬಂಧಗಳು ದುರ್ಬಲವಾಗಬಹುದು. ಹೀಗಾಗಿ ಕುಟುಂಬಕ್ಕೆ ಎಲ್ಲದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಜವಾಬ್ದಾರಿಯ ಅರಿವು. ಪತಿ ಸಂಸಾರದ ಹೊಣೆ ಹೊರುವಲ್ಲಿ ದಕ್ಷನಾಗಿರಬೇಕು. ಸಂಸಾರದ ವೇಳಿಗೆಗೆ, ತನ್ನವರ ಖುಷಿಗಾಗಿ ತಾನು ಏನೆಲ್ಲ ಮಾಡಬೇಕು, ಏನು ಮಾಡಬಾರದು ಎಂಬುದ ತಿಳುವಳಿಕೆ ಆತನಿಗಿರಬೇಕು. ಈ ಜವಾಬ್ದಾರಿಯೂ ಕೂಡ ಮನೆಯಲ್ಲಿ ಖುಷಿ ನೆಲೆಗೊಳ್ಳುವಂತೆ ಮಾಡುತ್ತದೆ. ಜವಾಬ್ದಾರಿಯುತವಾಗಿ ವರ್ತಿಸುವ ವ್ಯಕ್ತಿಯೊಂದಿಗೆ ಆತನ ಹೆಂಡತಿ ಯಾವಾಗಲೂ ಸಂತೋಷ ಮತ್ತು ತೃಪ್ತಿಯಿಂದ ಇರುತ್ತಾಳೆ. ಆಚಾರ್ಯ ಚಾಣಕ್ಯರ ಈ ಮಾತು ನಿಜಕ್ಕೂ ಅನುಕರಣೀಯ. ಖಂಡಿತ ಜವಾಬ್ದಾರಿಯನ್ನು ಅರಿತ ಮನುಷ್ಯ ಸಂಸಾರದ ಅಭಿವೃದ್ಧಿಗೆ ಶಕ್ತಿಮೀರಿ ಪ್ರಯತ್ನಿಸುತ್ತಾನೆ ಮತ್ತು ಅದರಲ್ಲಿ ಯಶಸ್ಸನ್ನು ಗಳಿಸುತ್ತಾನೆ. ಜಾಗರೂಕತೆ. ಅನಗತ್ಯ ಕೋಪ ಸಂಸಾರದ ಖುಷಿಯನ್ನು ಕೆಡಿಸುತ್ತದೆ. ಸದಾ ಲವಲವಿಕೆಯಿಂದ ಇರುವ ಪತಿಯೊಂದಿಗೆ ಪತ್ನಿ ಖುಷಿಯಿಂದ ಇರುತ್ತಾರೆ. ಅಂತಹ ವ್ಯಕ್ತಿಯೊಂದಿಗೆ ಅವನ ಹೆಂಡತಿ ಎಂದಿಗೂ ಕೋಪಗೊಳ್ಳುವುದಿಲ್ಲ. ಅಂತೆಯೇ ಹೀಗೆ ತನ್ನ ಪತ್ನಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕಾದ ಪತಿ ತನ್ನ ಕುಟುಂಬವನ್ನು ಎಲ್ಲಾ ರೀತಿಯಿಂದಲೂ ರಕ್ಷಿಸಲು ಸಿದ್ಧನಾಗಿರಬೇಕು. ಈ ಜಾಗರೂಕತೆಯನ್ನು ಅವನು ಸದಾ ವಹಿಸಬೇಕು.
ಯಾವುದೇ ರೀತಿಯಲ್ಲೂ ತನ್ನ ಕುಟುಂಬ ತೊಂದರೆ ಅನುಭವಿಸದಂತೆ ಎಚ್ಚರಿಕೆಯಿಂದ ಇರುವುದು ಕೂಡ ಪತಿಯ ಜವಾಬ್ದಾರಿ. ಗಂಡ ಹೆಂಡತಿ ನಡುವಿನ ಸಂಬಂಧ ಇತರ ಸಂಬಂಧಗಳಿಗಿಂತ ಹೆಚ್ಚಾಗಿ ನಂಬಿಕೆ ಮತ್ತು ಗೌರವವನ್ನು ಅವಲಂಬಿಸಿರುತ್ತದೆ. ಹೀಗಾಗಿ ಸಂಸಾರದ ಘನತೆಯನ್ನು ಕಾಪಾಡಿಕೊಳ್ಳಲು ಇಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತಿರಬೇಕು, ಅದರಂತೆ ನಡೆದುಕೊಳ್ಳಬೇಕು. ಆಗ ಬದುಕಿನ ಸಿಹಿ ಮನಸ್ಸು ತುಂಬುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.